ಮಾದರ್ಶನೆಯ ಸ್ವಾಮೀಜಿಯವರು ಇಂಥ ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಆಧ್ಯಾತ್ಮಿಕ ಒಂದು ಏನು ನೆಲೆಗಟ್ಟಿದೆ ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ಅವಶ್ಯಕವಿರುವಂತದ್ದು ಎಲ್ಲ ಸೌಲಭ್ಯಗಳನ್ನು ಇವತ್ತು ಜೊತೆ ಕೊಡ್ತಾ ಇರ್ತಕ್ಕಂಥದ್ದು ನಿಜವಾದಂತಹ ಧಾರ್ಮಿಕ ಹೋರಾಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರಮನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂತಹ ಗೌರವವನ್ನು ಕೊಡ್ತಾ ಚಿತ್ರದುರ್ಗದ ಬಗ್ಗೆ ಮತ್ತೆ ಅರಮನೆಗೆ ಇರ್ತಕ್ಕಂಥ ಸಂದರ್ಭ ಎಲ್ಲರಿಗೂ ತಿಳಿದಿರುವಂತ ಸಂಗತಿ. ವಾಣಿವಿಲಾಸ ಸಾಗರ ಇರಬಹುದು, ಅದಕ್ಕಿಂತ ವೈಯಕ್ತಿಕವಾಗಿ ಅದರ ಮುಂದೆ ಇರ್ತಕ್ಕಂಥ ಗಾಯತ್ರಿ ಜಲಾಶಯ ಇರ್ಬೋದು. ಯಾಕಂದ್ರೆ ನಮ್ಮ ಜೈವಿಕ ಅಜ್ಜಿಯ ಒಂದು ಹೆಸರಿನಲ್ಲಿ ನಾಮಕರಣ ಆಗಿರ್ತಕ್ಕಂಥ ಒಂದು ಜಲಾಶಯ. ಮಹಾರಾಜಕುಮಾರಿ ಗಾಯತ್ರಿ ದೇವಿಯವರು ಮಹಾರಾಜ ಜಯಚಾಮರಾಜ ಒಡೆಯರ್ ಅವರ ಪ್ರಥಮ ಪುತ್ರಿ. ಸ್ವಾತಂತ್ರ್ಯ ಒಂದು ವರ್ಷದಲ್ಲೇ ಹುಟ್ಟಿದವರು. ಬಹಳ ಸಣ್ಣ ವಯಸ್ಸಿನಲ್ಲಿ ಅವರು ತೀರೋದ್ರು. ಆದ್ರೆ ಅದಕ್ಕೆ ಮುಂಚೆನೆ ಅದು ಅವರ ಹೆಸರಿನಲ್ಲಿ ಇದು ನಾಮಕರಣ ಆಗ್ಬೇಕಾಗಿದೆ. ಇಲ್ಲಿ ಒಂದು ಗಾಯತ್ರಿ ಜಲಾಶಯ ಮತ್ತೆ ಬೆಂಗಳೂರಲ್ಲಿ ಚೌಡೆಯ ಹಾಲ್ ಇರೋಂಥದ್ದು ಗಾಯತ್ರಿಪುರಂ ಅಂತ ಕೇಳ್ತಾರೆ. ಮೈಸೂರಲ್ಲೂ ಕೂಡ ಒಂದು ಗಾಯತ್ರಿಪುರಂ ಇದೆ. ಸೊ ಅದಕ್ಕೆ ಅದನ್ನ ಬಹಳ ನಂಗೆ ನೋಡೋಕೆ ಆಸೆ ಇತ್ತು. ಸುಮಾರು 1-2 ವರ್ಷ ಹಿಂದೆ ಪ್ರಥಮ ಬಾರಿಗೆ ನೋಡಿ ಅದೇ ಸಂದರ್ಭದಲ್ಲಿ ಅದು ಕೂಡ ತುಂಬಿರ್ತಕ್ಕಂಥ ಒಂದು ಸಂಗತಿಯ ಸಮಯದಲ್ಲಿ ನೋಡಿದ್ದು ನಿಜಕ್ಕೂ ಅತ್ಯಂತ ಸಂತೋಷದ ಸಂಗತಿ. ಅದ್ರ ಜೊತೆಗೆ ವಾಣಿವಿಲಾಸ ಸಾಗರನ ಕೂಡ ಇವತ್ತು ಸತತ ಒಂದು 3-4 ಬಾರಿ ತುಂಬಿರೋದು ಕೂಡ ನಮಗೆ ಬಹಳ ಸಂತೋಷವನ್ನು ಉಂಟಾಯಿತು. ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಬರೀ ನೀರಾವರಿ ಅಲ್ಲ, ಸಮಾಜದ ಒಂದು ಏಳಿಗೆಗಾಗಿ ಅತ್ಯಂತ ಒಂದು ದೊಡ್ಡ ಹೋರಾಟ ಮಾಡಿದ್ರು ಎಲ್ಲ ಮಹಾರಾಜರು ಕೂಡ. ಆ ಒಂದು ಸಂಸ್ಕೃತಿಯಿಂದಾನೇ ಬಂದಿರ್ತಕ್ಕಂಥ ಅದು ಒಂದು ತತ್ವ ನಾ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಯಾಕಂದ್ರೆ ಭಾರತೀಯ ಸಮಾಜ ಅಂದಿನ ಕಾಲದಲ್ಲಿ ಏನು ಅನ್ಯಾಯ ಆಗಿತ್ತು ಕೆಲವು ಹಿಂದುಳಿದ ವರ್ಗಕ್ಕೆ, ಅದು ಹಿಂದೆ ಪ್ರಾಚೀನ ಭಾರತದಲ್ಲಿ ಇರಲಿಲ್ಲ. ಆವಾಗ ಒಂದು ಒಳ್ಳೆ ವ್ಯವಸ್ಥೆ ಇತ್ತು. ಆದ್ರೆ ನಮ್ಮ ಒಂದು ಆ ವ್ಯವಸ್ಥೆನೆ ಏನು ಲಾಭಕ್ಕಿತ್ತು ಅನೇಕ ಸಮುದಾಯಕ್ಕೆ, ಅದು ನಮ್ಮ ಒಂದು ಹಿನ್ನಡೆಗಾಗಿ ಕಾರಣ ಆಯ್ತು. ಅನೇಕ ಒಂದು ಇತಿಹಾಸದ ಒಂದು ಸಂಗತಿಗಳಿದೆ, ಅದನ್ನು ವಿವರಿಸುವಂಥದ್ದು ಇವತ್ತು ವೇದಿಕೆ ಅಲ್ಲ. ಆದ್ರೆ ಅದನ್ನ ಪುನಃ ಸರಿಪಡಿಸುವಂತ ದೃಷ್ಟಿಯಲ್ಲಿ ಅಂದಿನ ಕಾಲದಲ್ಲಿ ಬಹಳ ದೊಡ್ಡ ಹೋರಾಟ ಆಯ್ತು. ಬರೀ ಮೈಸೂರಿನಲ್ಲ, ಮಡ್ರಾಸ್ ಒಂದು ಪ್ರೆಸಿಡೆನ್ಸಿಯಲ್ಲೂ ಕೂಡ ಆಯ್ತು. ಅಲ್ಲಿ ಇಲ್ಲಿ ಒಂದು ದೇಶೀಯ ಒಂದು ಆಡಳಿತ ಇರೋ ಕಾರಣಕ್ಕಾಗಿ ಅದಕ್ಕೆ ತಕ್ಷಣ ಸ್ಪಂದಿಸುವಂತದ್ದು ಒಂದು ಕೆಲಸ ಆಯ್ತು. ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡಬೇಕು ಅಂತ ಮಹಾರಾಜರು ಆ ಲೆಸ್ಲಿ ಮಿಲ್ಲರ್ ಕಮಿಟಿಯನ್ನು ಅವರು ಶುರು ಮಾಡಿದ್ರು. ಅದಾಗಿದ ನಂತರ ಅಲ್ಲಿ ಒಂದು ಮೀಸಲಾತಿಯ ವ್ಯವಸ್ಥೆ ಕೊಡಬೇಕು ಅಂತ ಏನು ಒಂದು ವರದಿ ಬಂತು, ಅದಕ್ಕೆ ತಕ್ಕ ಅದನ್ನ ಅನುಷ್ಠಾನ ಮಾಡಕ್ಕೆ ಮುಂದುವರಿತು. ಜೊತೆಗೆ ಒಂದು ಹಿಂದುಳಿದ ವರ್ಗಗಳು ಅವರ ಪಾತ್ರ ಇಲ್ದೇನೆ ಒಂದು ಸುವರ್ಣ ಮೈಸೂರು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಯಾಕಂದ್ರೆ ಅದಾಗಿದ ನಂತರನೇ ಆ ಒಂದು 2 ದಶಕಗಳ ಸಮಯ ಅದು ಸುವರ್ಣ ಮೈಸೂರು ಅಂತ ಕೇಳಲಾಗುತ್ತೆ. ಯಾಕಂದ್ರೆ ನಿಜಕ್ಕೂ ಎಲ್ಲರೂ ಕೂಡ ಮೈಸೂರು ಸಂಸ್ಥಾನವನ್ನು ನಿರ್ಮಾಣ ಮಾಡೋಕೆ ಕೈ ಜೋಡಿಸಿರ್ತಕ್ಕಂಥ ಒಂದು ಸಮಯ ಆಗುತ್ತೆ. ಅದು ಈ ಒಂದು ಮೀಸಲಾತಿಯೊಂದಿಗೆ ಆಗಿದ್ದು ಅಂತ ಈ ವೇದಿಕೆ ಮೂಲಕ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸಹಜವಾಗಿ ಆ ಒಂದು ಏನು ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇಡೀ ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಮೂಲಕ ಎಲ್ಲರಿಗೂ ಲಭ್ಯವಿದೆ. ನಾವೆಲ್ಲರೂ ಅದನ್ನ ಸ್ವಾಗತ ಮಾಡಿದೀವಿ ಮತ್ತು ಅದು ಅತ್ಯಂತ ಅವಶ್ಯಕವಾದಂತಹ ಒಂದು ವ್ಯವಸ್ಥೆ. ಅದರೊಂದಿಗೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಹಕ್ಕು ಕೊಡುವಂತ ದೃಷ್ಟಿಯಲ್ಲಿ ಮತ್ತು ಯಾವ ಹಿಂದುಳಿದ ವರ್ಗಗಳಿದಾವೆ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಕೊಡ್ಬೇಕಾಗಿದೆ. ಅವರೊಂದಿಗೆ ಒಂದು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಒಳ್ಳೆ ವ್ಯವಸ್ಥೆ ಬಂದಿದೆ. ಇವತ್ತು ನಾವು ಇಡೀ ಭಾರತವನ್ನು, ಭಾರತ ಮಾತೆಯನ್ನು ಆರಾಧಿಸುವಂತದ್ದು ಒಂದು ಕೆಲಸ ಮಾಡ್ತೀವಿ. ಅದರಲ್ಲಿ ಆ ದೇವಸ್ಥಾನಕ್ಕೆ ಒಂದು ನೆಲೆಗಟ್ಟು ಕೊಡುವಂಥದ್ದು ಇಡೀ ಭಾರತೀಯ ಒಂದು ಪಾರಂಪರೆ. ಅದು 4 ಸ್ತಂಭದ ಮೇಲೆ ಇವತ್ತು ನಿಂತಿರ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಶಾಸಕಾಂಗ, ನಮ್ಮ ಕಾರ್ಯಾಂಗ, ನಮ್ಮ ಮಾಧ್ಯಮದ ಒಂದು ಏನು ವ್ಯವಸ್ಥೆ ಇದೆ, ಜೊತೆಗೆ ಒಂದು ನ್ಯಾಯಾಂಗ, ಎಲ್ಲಾನು ಕೂಡ 4 ಸ್ತಂಭದ ಮೇಲೆ ನಿಂತಿದೆ. ಆದ್ರೆ ಆ ಒಂದು ಭಾರತ್ ಮಾತೆ ಆರಾಧಿಸುವಂತದ್ದು ಗ್ರಂಥ ಏನಾದ್ರು ಇದ್ರೆ ಅದು ನಮ್ಮ ಸಂವಿಧಾನ. ಅದು ನಾವು ಬಹಳ ಸ್ಪಷ್ಟವಾಗಿ ನಾವು ನೆನಪು ಮಾಡ್ಕೋಬೇಕಾಗಿದೆ. ಮತ್ತೆ ಅದೇ ಒಂದು ವ್ಯವಸ್ಥೆಯೊಂದಿಗೆ ನಾವು ಮುಂದುವರಿಬೇಕಾಗಿದೆ. ಇವತ್ತು ನಾವು ಅನೇಕ ಗ್ರಂಥಗಳಿಗೆ ಬಹಳ ಒಂದು ಮರ್ಯಾದೆ ಕೊಡ್ತೀವಿ, ಕೆಲಸ ಮಾಡ್ತೀವಿ. ಆದ್ರೆ ಭಾರತೀಯ ಗ್ರಂಥಗಳು ಯಾವಾಗ್ಲೂ ಸಹ ಅದು ಕಾಲಕ್ಕೆ ತಕ್ಕ ನಾವು ಅದನ್ನ ಏನು ನವೀಕರಿಸುವಂತದ್ ಕೆಲಸ ಆಗುತ್ತೆ. ಅದು ವೇದಗಳಿರ್ಬೋದು, ನಮ್ಮ ಉಪನಿಷತ್ಗಳಿರ್ಬೋದು, ಏನೇ ಇರಲಿ ಅದು ಕಾಲಕ್ಕೆ ತಕ್ಕ ನಾವು ನವೀಕರಿಸುವಂತದ್ ಕೆಲಸ ಆಗ್ಬೇಕಾಗುತ್ತೆ. ಅದಕ್ಕೆ ತಕ್ಕನು ಕೂಡ ಇವತ್ತು ಅನೇಕ ಸಮುದಾಯಗಳು ಸೇರಿ ಒಂದು ಹೋರಾಟ ಮಾಡ್ಬೇಕಾಗಿದೆ. ಅತಿ ಅವಶ್ಯ. ಒಳ್ಳೆ ವ್ಯವಸ್ಥೆ ರೂಪಿಸ್ಬೇಕಂದ್ರೆ ಪದೇ ಪದೇ ಒಂದು ಒಳ್ಳೆ ಅಪ್ಡೇಟ್ ಬೇಕಾಗಿದೆ, ಒಳ್ಳೆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ.
ಅದು ತಮ್ಮ ಸಮಾಜದಿಂದಾನೇ ಒಂದು ನಿರ್ಣಯ ಬರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅದಕ್ಕೆ ತಕ್ಕ ನಾವೆಲ್ಲ ರಾಜಕಾರಣಿಗಳು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಸಂತೋಷವಾಯ್ತು. ಇಂತಹ ಒಂದು ಸಮಾಜದ ಕೆಲಸ, ಸಮಾಜದ ಒಂದು ಒಳ್ಳೆ ಬೆಳವಣಿಗೆಯಲ್ಲಿ ನಮಗೂ ಕೂಡ ಭಾಗವಹಿಸುವಂತದ್ದು ಅವಕಾಶ ಸಿಕ್ಕಿದೆ. ಗುರುಗಳು, ಅನೇಕ ಮಠಾಧೀಶರು ತಮ್ಮ ಸಮುದಾಯದ ಸಂಘಟನೆಗಾಗಿ, ಅದರ ಏಳಿಗೆಗಾಗಿ, ಅದರ ಒಂದು ಏನು ಹಿತಕ್ಕಾಗಿ ಅವರು ಕೆಲಸ ಮಾಡ್ತಾ ಇರೋದು ಅತ್ಯಂತ ಒಂದು ಹೆಮ್ಮೆಯ ಸಂಗತಿ, ಶ್ಲಾಘನೆಯ ಒಂದು ಉಪಕ್ರಮ. ಜೊತೆಗೆ ಏನು ಭಾರತೀಯ ಒಂದು ಧರ್ಮ ಇದೆ, ಧರ್ಮ ಅಂದ್ರೆ ರಿಲಿಜನ್, ಅದು ಭಾರತೀಯ ಧರ್ಮ ಅದು ಬೇರೆ, ಅದು ವಿವರಿಸುವಂತದ್ದು ಬಹಳ ಕಷ್ಟ. ಧರ್ಮನೇ ಬೇರೆ, ರಿಲಿಜನ್ನೇ ಬೇರೆ, ಅದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಭಾರತೀಯ ಧರ್ಮವನ್ನು ಅದನ್ನ ರಕ್ಷಣೆ ಮಾಡುವಂತದ್ ಕೆಲಸ ಏನಾಗಿದೆ, ಇಡೀ ಭಾರತದಲ್ಲಿ ಇಷ್ಟೊಂದು ಒತ್ತಡಗಳಿದ್ರು ಸಹ ಅದರ ರಕ್ಷಣೆ ಆಗಿದ್ರೆ ಅದು ಬರೀ ನಮ್ಮ ಮಠಾಧೀಶರಿಂದ ಆಗಿರ್ತಕ್ಕಂಥದ್ದು ಅಂತ ಇವತ್ತು ನಾವು ಹೇಳ್ಬೇಕಾಗುತ್ತೆ. ಇಡೀ ಸಮುದಾಯ ಇವತ್ತು ಅನೇಕ ಒಂದು ಭಾರತೀಯ ಇಷ್ಟೊಂದು ಇತಿಹಾಸ ಇರ್ತಕ್ಕಂಥ ಒಂದು ದೇಶ, ಬಹಳ ವೈವಿಧ್ಯತೆ ಇದೆ. ಇಡೀ ಒಂದು ಊರಿನಲ್ಲಿ ನಾವು ನೋಡಕ್ ಹೋದ್ರೆ ಬೇರೆ ಬೇರೆ ಸಂಪ್ರದಾಯಗಳಿದೆ. ಚಿತ್ರದುರ್ಗ ಒಂದ್ ಸಂಪ್ರದಾಯ ಇರುತ್ತೆ, ಹಿರಿಯೂರು ಇನ್ನೊಂದಿರುತ್ತೆ, ಹೋಗ್ತಾ ಇನ್ನೊಂದು ಒಂದು ಸಂಪ್ರದಾಯ ನಮ್ಗೆ ಬೇರೆ ಬೇರೆ ಕಡೆ ಸಿಗುತ್ತೆ. ಆದ್ರೆ ಅದು ಎಲ್ಲಕ್ಕೂ ಕೂಡ ಒಂದು ಏಕತೆ ಇದೆ. ಭಾರತೀಯ ಸಮಾಜ ಏಕತೆಯಿಂದ ಬಂದಿರ್ತಕ್ಕಂಥದ್ದು. ಎಲ್ಲ ಕಡೆ ಹೇಳ್ತಾರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ ಭಾರತದಲ್ಲಿ, ಅದು ನಿಜ ಅಲ್ಲ. ಏಕತೆಯಲ್ಲಿ ವೈವಿಧ್ಯತೆ ಇರ್ತಕ್ಕಂಥದ್ದು ನಮ್ಮ ಭಾರತ. ನಾವೆಲ್ಲರೂ ಒಂದೇ ಸ್ಥಳದಿಂದ ಬಂದಿರೋದು, ಇದೇ ಭೂಮಿಯಿಂದ ನಾವೆಲ್ಲರೂ ಹುಟ್ಟಿರೋದು, ಇದೇ ಭೂಮಿಯಲ್ಲಿ ನಮ್ಮ ಒಂದು ಧರ್ಮ, ನಮ್ಮ ಪಾರಂಪರೆ, ನಮ್ಮ ಸಂಸ್ಕೃತಿ ಮುಂದುವರಿಬೇಕಾಗಿದೆ. ಜೊತೆಗೆ ನಮ್ಮ ಸಮುದಾಯದ ಒಂದು ವ್ಯವಸ್ಥೆಯಲ್ಲಿ ಅದರ ಪಾರಂಪರೆ ರಕ್ಷಣೆ ಮಾಡ್ತಾ ಮುಂದುವರಿಬೇಕಾಗಿರ್ತಕ್ಕಂಥದ್ದು ಈ ಒಂದು ಭಾರತದ ಒಂದು ಅವಶ್ಯಕವಾಗಿದೆ ಈ ಒಂದು ಸಮಾಜದಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಹೋರಾಟವನ್ನು ಮುಂದುವರಿಲಿ. ನಾವು ಕೂಡ ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ. ಯಾವಾಗ್ಲೂ ಸಹ ಈ ಅರಮನೆ ಆ ಒಂದು ತತ್ವಕ್ಕಾಗಿ ನಿಂತಿದೆ, ಆ ಒಂದು ಧರ್ಮದ ಒಂದು ರಕ್ಷಣೆಗಾಗಿ ನಿಂತಿರ್ತಕ್ಕಂಥದ್ದು. ಹೌದು, ವೈಯಕ್ತಿಕವಾಗಿ ನಮ್ಮ ಜೀವನದ ವೃತ್ತಿ ನಾವು ಪಾಲ್ಗೊಳ್ತೀವಿ, ಅದ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಇವತ್ತಿನ ವ್ಯವಸ್ಥೆಗೆ ತಕ್ಕ ನಾವು ಹೋರಾಟ ಮಾಡ್ಬೇಕಂದ್ರೆ ಒಂದು ರಾಜಕೀಯ ದೃಷ್ಟಿಯಲ್ಲಿ ಅದು ಆಗ್ಬೇಕಾಗಿರ್ತಕ್ಕಂಥದ್ದು, ಅದು ನಡೀತದೆ. ಆದ್ರೆ ಅದೆಲ್ಲ ಮೀರಿಸಿ ಇಂಥ ಒಂದು ವೇದಿಕೆಯಲ್ಲಿ ಬಂದಾಗ ನಮ್ಮ ಪೂಜ್ಯ ಸ್ವಾಮೀಜಿ ಅವರು ಹೇಳೋ ಹಾಗೆ ಇವತ್ತು ಒಗ್ಗಟ್ಟಾಗಿರ್ತಕ್ಕಂಥ ಪ್ರದರ್ಶನ ಅತಿ ಅವಶ್ಯ. ಆ ನಿಟ್ಟಿನಲ್ಲೂ ಕೂಡ ನಮ್ಮ ಧರ್ಮ ದೃಷ್ಟಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಅತಿ ಅವಶ್ಯ. ಆ ನಿಟ್ಟಿನಲ್ಲೂ ಕೂಡ ಆ ಹೋರಾಟ ನಡೀಲಿ. ನಾನೇನ್ ಚಿತ್ರದುರ್ಗ ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಗಣಪತಿ ಏನು ಮೆರವಣಿಗೆ ಇತ್ತು, ಅದೇ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಮಠಕ್ಕೆ ಭೇಟಿ ಕೊಟ್ಟಿದ್ದೆ ನಾನು. ಯಾಕಂದ್ರೆ ಬಹಳ ಗೊಂದಲ ಇತ್ತು, ಯಾರು ಸಂಘಟಿಸ್ತಾ ಇದ್ದಾರೆ ಕಾರ್ಯಕ್ರಮ ಅಂತ ನಮ್ಗೆ ಗೊತ್ತಾಗ್ಲಿ. ಆವಾಗ್ಲೇ ನಾವು ಕೇಳಿರುವಾಗ, ಇಲ್ಲ ಇಲ್ಲಿ ಸ್ವಾಮೀಜಿ ಹತ್ರ ಬನ್ನಿ, ಅಲ್ಲಿಂದ ನೀವು ಹೋಗಿ ಕಾರ್ಯಕ್ರಮಕ್ಕೆ ಅವಾಗೆಲ್ಲ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಬಂದುವಾಗ ಆ ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸುವಾಗ ನಮ್ಗೆ ಗೊತ್ತಾಯ್ತು, ನಿಜಕ್ಕೂ ಈ ಚಿತ್ರದುರ್ಗದಲ್ಲಿ ಆ ಧರ್ಮದ ಒಂದು ಏನು ಏಕತೆಗಾಗಿ ಅದು ಒಂದು ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಸಮುದಾಯ ಅಂದ್ರೆ ಅದು ಚಿತ್ರದುರ್ಗ ನಿಜವಾದಂತಹ ಒಂದು ಮಾದರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಪಾರಂಪರೆ, ಧರ್ಮ ಮತ್ತೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅನನ್ಯ ಪರಂಪರೆಯ ರಕ್ಷಣೆ ಮಾಡೋ ಮೂಲಕ ಈ ಒಂದು ಒಳ್ಳೆ ಶ್ರೇಷ್ಠ ಭಾರತ, ನಮ್ಮ ಪ್ರಧಾನಮಂತ್ರಿ ಅವರ ವಿಕಸಿತ ಭಾರತ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಬಹುದು. ಅದಕ್ಕಾಗಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶಕ್ತಿ ಶ್ರೀ ಮಾತಂಗೇಶ್ವರಿ ದೇವಸ್ಥಾನದ ಒಂದು ಭೂಮಿ ಪೂಜೆಗೆ ಬಂದಿದ್ದೀವಿ. ಎಲ್ಲಾ ದೇವಿ ಅಂದ್ರೆ ಕುಲದೇವಿಗಳು ನಮ್ಮ ದೇವಿ ಇರ್ಬೋದು, ಅದು ಶಕ್ತಿ ಸ್ವರೂಪ, ಅದು ಚಾಮುಂಡೇಶ್ವರಿ ಸ್ವರೂಪನೇ. ಸೊ ಅಲ್ಲಿ ಮೈಸೂರಂತೆ ಇಲ್ಲಿ ಒಂದು ಒಳ್ಳೆ ದೇವಸ್ಥಾನ ನಿರ್ಮಾಣ ಆಗ್ಲಿ, ಈ ಭಾಗಕ್ಕೆ ಅದು ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ಲಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹೋರಾಟಕ್ಕೆ ಒಂದು ಉತ್ತೇಜನ ತುಂಬಿಸ್ಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ತಮ್ಮ ಸ್ವಾಗತ, ಇವತ್ತು ನಮ್ಮ ನೋಡ್ಕೊಂಡಿರೋ ರೀತಿ ಎಲ್ಲಾನು ಕೂಡ ನಾನು ನಿಜಕ್ಕೂ ಆಭಾರಿ ಆಗಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಆ ಮಾತಂಗೇಶ್ವರಿ ದೇವಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.